ಕಾಕ್ರೋಚ್ ಜನತಾ ಪಾರ್ಟಿ 2026 ಮೇ ತಿಂಗಳಲ್ಲಿ ಭಾರತದ ರಾಜಕೀಯ ಮತ್ತು ಸೋಷಿಯಲ್ ಮೀಡಿಯಾ ಲೋಕದಲ್ಲಿ ಒಂದು ವಿಚಿತ್ರ ಹಾಗೂ ಅಚ್ಚರಿಯ ಬೆಳವಣಿಗೆ ಕಂಡುಬಂತು. ಅದೇ ಕಾಕ್ರೋಚ್ ಜನತಾ ಪಾರ್ಟಿ. ಒಂದು ಸುಪ್ರೀಂ ಕೋರ್ಟ್ ವಿಚಾರಣೆಯಲ್ಲಿ ನಡೆದ ವಿವಾದಾತ್ಮಕ ಹೇಳಿಕೆಯಿಂದ ಶುರುವಾದ ಈ ಘಟನೆ ಕೆಲವೇ ದಿನಗಳಲ್ಲಿ ಲಕ್ಷಾಂತರ ಯುವರನ್ನು ಸೆಳೆದು ಸೋಷಿಯಲ್ ಮೀಡಿಯಾ ಮೂವ್ಮೆಂಟ್ ಆಗಿ ರೂಪುಗೊಂಡಿದೆ. ವಿಶೇಷವಾಗಿ ಉದ್ಯೋಗ, ಎಜುಕೇಷನ್ ಮತ್ತು ಫ್ಯೂಚರ್ ಬಗ್ಗೆ ಚಿಂತೆ ಹೊಂದಿದ ಯುವ ಜನತೆ ಈ ಮೂಮೆಂಟ್ ಜೊತೆಗೆ ತಕ್ಷಣ ಕನೆಕ್ಟ್ ಆದರು. ನಾವು ಈ ಮೂಮೆಂಟ್ ಶುರು ಆಗಿದ್ದು ಹೇಗೆ? 2026 ಮೇ 15ರಂದು ಸುಪ್ರೀಂ ಕೋರ್ಟ್ ವಿಚಾರಣೆಯಲ್ಲಿ ಭಾರತದ ಚೀಫ್ ಜಸ್ಟಿಸ್ ಆದ ಜಸ್ಟಿಸ್ ಸೂರ್ಯಕಾಂತ್ ಕೆಲವು ಪಿಟಿಷನರ್ ಮತ್ತು ಆಕ್ಟಿವಿಸ್ಟ್ ಬಗ್ಗೆ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದರು. ನಾವು ಆ ಸಮಯದಲ್ಲಿ ಅವರು ಕೆಲವು ವ್ಯಕ್ತಿಗಳನ್ನು ಕಾಕ್ರೋಚಸ್ ಮತ್ತು ಪ್ಯಾರಸೈಟ್ಸ್ ಆಫ್ ಸೊಸೈಟಿ ಎಂದು ಉಲ್ಲೇಖಿಸಿದ್ದಾರೆ ಎಂಬ ವರದಿಗಳು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆದವು. ನಾವು ಈ ಹೇಳಿಕೆ ನಿರುದ್ಯೋಗಿ ಇವರನ್ನು ಅವಮಾನ ಮಾಡಿದ್ದೇ ಹಾಗೆ ಇದೆ ಎಂದು ಬಹಳ ಜನರು ಟೀಕಿಸಿದರು. ನಾವು CJI ಸೂರ್ಯಕಾಂತ್ ಅವರು ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ. ಅವರು ತಮ್ಮ ಹೇಳಿಕೆಯನ್ನು ಕ್ಲಾರಿಫೈ ಮಾಡಿದರು. ಹೇಗೆ? ಅವರ ಪ್ರಕಾರ ಎಲ್ಲ ನಿರುದ್ಯೋಗಿ ಇವರನ್ನು ಉದ್ದೇಶಿಸಿ ಆ ಹೇಳಿಕೆ ಮಾತನಾಡಲಿಲ್ಲ. ನಿರ್ದಿಷ್ಟ ಕೇಸಿನಲ್ಲಿ ಕೆಲವು ವ್ಯಕ್ತಿಗಳ ವರ್ತನೆಗೆ ಸಂಬಂಧಪಟ್ಟ ಕಮೆಂಟ್ ಅದು. ಯುವ ಸಮುದಾಯವನ್ನು ಅವಮಾನ ಮಾಡುವ ಉದ್ದೇಶ ಇರಲಿಲ್ಲ ಅನ್ನೋದು ಅವರ ಕ್ಲಾರಿಫಿಕೇಶನ್. ಆದರೆ ಅಷ್ಟು ಒಳಗಡೆ CJP ದೇಶದಾದ್ಯಂತ ಚರ್ಚೆಯ ವಿಷಯವಾಗ್ಬಿಡ್ತು. ಕಾಕ್ರೋಚ್ ಜನತಾ ಪಾರ್ಟಿ ಹುಟ್ಟಿದ್ದು ಹೇಗೆ? ಈ ವಿವಾದದ ನಂತರ ಮೇ 16, 2026ರಂದು ಅಮೆರಿಕದ ಬಾಸ್ಟನ್ ಯೂನಿವರ್ಸಿಟಿಯಲ್ಲಿ ಪಬ್ಲಿಕ್ ರಿಲೇಷನ್ಸ್ ಓದುತ್ತಿದ್ದ ಭಾರತೀಯ ವಿದ್ಯಾರ್ಥಿ ಅಭಿಜಿತ್ ದೀಪ್ಗೆ ಕಾಕ್ರೋಚ್ ಜನತಾ ಪಾರ್ಟಿಯನ್ನು ಪ್ರಾರಂಭ ಮಾಡ್ತಾರೆ. ಅವರ ಐಡಿಯಾ ತುಂಬ ಸಿಂಪಲ್ ಆಯಿತು. ನಮ್ಮನ್ನು ಕಾಕ್ರೋಚ್ ಎಂದು ಕರೆಯುತ್ತಿದ್ದಾರೆ, ನಾವು ಅದನ್ನೇ ನಮ್ಮ ಐಡೆಂಟಿಟಿಯಾಗಿ ನಾವು ಸ್ವೀಕರಿಸುತ್ತೇವೆ. ಕಾಕ್ರೋಚ್ ಎಷ್ಟು ಕಠಿಣ ಪರಿಸ್ಥಿತಿಯಲ್ಲೂ ಬದುಕಬಹುದು, ಅದೊಂದು ಬದುಕುವ ಜೀವಿ. ಅದೇ ರೀತಿ ಭಾರತದ ಯುವಕರು ಎಲ್ಲ ಕಷ್ಟಗಳ ಮಧ್ಯದಲ್ಲೂ ಬದುಕಬಲ್ಲರು ಮತ್ತು ಹೋರಾಡುವ ಪ್ರಯತ್ನ ಮಾಡಬಲ್ಲರು ಎಂಬುದೇ ಅವರ ಸಂದೇಶ. ಇದರಲ್ಲಿ ಇಂಪಾರ್ಟೆಂಟ್ ಡೇಟ್ಸ್ ಏನೇನಿದೆ, ಏನೇನಾಗಿದೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ನನಗೆ 15 ಮೇ 2026 ಸುಪ್ರೀಂ ಕೋರ್ಟಲ್ಲಿ ವಿವಾದಾತ್ಮಕ ಹೇಳಿಕೆ ಆಗಿತ್ತು. ಅದೇ 16 ಮೇಯಲ್ಲಿ ಅಭಿಜಿತ್ ದೀಪ್ಗೆ ಕಾಕ್ರೋಚ್ ಜನತಾ ಪಾರ್ಟಿಯನ್ನು ಶುರು ಮಾಡಿದರು. ಮೇ 18 ಪಾರ್ಟಿ ಮೆಂಬರ್ಶಿಪ್ ಅಭಿಯಾನ ದೇಶದಾದ್ಯಂತ ಗಮನ ಸೆಳೆಯಿತು. ಮೇ 20, 21 ಇನ್ಸ್ಟಾಗ್ರಾಮ್ನಲ್ಲಿ ಫಾಲೋವರ್ಸ್ ಸಂಖ್ಯೆ ಲಕ್ಷದಿಂದ ಮಿಲಿಯನ್ಗಳಿಗೆ ಇರುತ್ತು. ಆಲ್ಮೋಸ್ಟ್ 20 ಮಿಲಿಯನ್. 21 ಮೇ CJPಯ ಎಕ್ಸ್ ಅಕೌಂಟ್ ಅಥವಾ ಟ್ವಿಟರ್ ಅಕೌಂಟ್ ಇಂಡಿಯಾದಲ್ಲಿ ಬ್ಯಾನ್ ಆಗಿದೆ ಅಂತ ಒಂದು ವರದಿಗಳು ಬಂದು. ಇವಾಗ CJP ಯಾಕೆ ಇಷ್ಟು ಪಾಪ್ಯುಲರ್ ಆಯಿತು ಇಷ್ಟು ಬೇಗ? ಮೊದಲನೇದು, ಯೂತ್ ಫ್ರಸ್ಟ್ರೇಷನ್. ಭಾರತದ ಲಕ್ಷಾಂತರ ಯುವರು ಎದುರಿಸುತ್ತಿರುವ ಸಮಸ್ಯೆಗಳು: ನಿರುದ್ಯೋಗ, ಕಾಂಪಿಟೇಟಿವ್ ಎಕ್ಸಾಮ್ ಪ್ರೆಷರ್, ಹೆಚ್ಚಾಗುತ್ತಿರುವ ಜೀವನದ ವೆಚ್ಚ, ಉದ್ಯೋಗ ಕೊರತೆ, ರಾಜಕೀಯದಲ್ಲಿ ಕಡಿಮೆ ಪಾರ್ಟಿಸಿಪೇಷನ್, ಇವೆಲ್ಲ ಸಮಸ್ಯೆಗಳನ್ನು CJP ನೇರವಾಗಿ ಪ್ರಸ್ತಾಪಿಸಿತು. ಎರಡನೇದು, ಮೀಮ್ಸ್ ಮತ್ತು ಹ್ಯೂಮರ್. ಸಾಧಾರಣ ರಾಜಕೀಯ ಪಕ್ಷಗಳ ಹಾಗೆ ಸ್ಪೀಚ್ಗಳನ್ನು ಮಾಡದೆ CJP ಮೀಮ್ಸ್, ಫನಿ ವಿಡಿಯೋಸ್, ಸೆಟಾರಿಕಲ್ ಪೋಸ್ಟರ್ಸ್, ವೈರಲ್ ರೀಲ್ಸ್ ಮೂಲಕ ಇವರನ್ನು ಸೆಳೆಯಿತು. ಮೂರನೇದು, ಸೋಷಿಯಲ್ ಮೀಡಿಯಾ ಸ್ಟ್ರಾಟಜಿ. ಇನ್ಸ್ಟಾಗ್ರಾಮನ್ನು ಅತ್ಯಂತ ಎಫೆಕ್ಟಿವ್ ಆಗಿ ಬಳಸಿಕೊಂಡಿದ್ದು CJP. ಕೆಲವೇ ದಿನಗಳಲ್ಲಿ ದೊಡ್ಡ ರಾಜಕೀಯ ಪಕ್ಷಗಳ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸ್ಗೆ ಚಾಲೆಂಜ್ ಆಗ್ತು. ನಾವು CJPನ ಉದ್ದೇಶಗಳು. ಪಾರ್ಟಿ ಪ್ರಕಾರ ಅವರು ಫೋಕಸ್ ಮಾಡಿರುವ ಮುಖ್ಯ ವಿಷಯಗಳೆಂದರೆ: 1, ನಿರುದ್ಯೋಗ, ಬೆಲೆ ಏರಿಕೆ, ಎಜುಕೇಷನ್ ಕಾಸ್ಟ್, ಪೊಲಿಟಿಕಲ್ ಅಕೌಂಟಬಿಲಿಟಿ, ಯೂತ್ ಪೊಲಿಟಿಕಲ್ ಪಾರ್ಟಿಸಿಪೇಷನ್, ಡೆಮೋಕ್ರೆಟಿಕ್ ಎಂಗೇಜ್ಮೆಂಟ್. ಇವರ ಗ್ರೋತ್ ಸ್ಟೋರಿ ನೋಡೋಣ. CJPಯ ದೊಡ್ಡ ಸಕ್ಸಸ್ ಅಂದರೆ ಇನ್ಸ್ಟಾಗ್ರಾಮ್ ಗ್ರೋತ್. ಕೆಲವೇ ದಿನಗಳಲ್ಲಿ ಸುಮಾರು 20 ಮಿಲಿಯನ್ ಫಾಲೋವರ್ಸ್, ಅಂದರೆ ಬರೋಬ್ಬರಿ 2 ಕೋಟಿ ಫಾಲೋವರ್ಸ್. ಅದು 4-5 ದಿನಗಳಲ್ಲಿ.
ನಾವು ಲಕ್ಷಾಂತರ ಮೆಂಬರ್ಶಿಪ್ ಅಪ್ಲಿಕೇಶನ್. ಸೊ ಹೆಚ್ಚಿನ ಸಪೋರ್ಟರ್ಸ್ ಇದರಲ್ಲಿ 19 to 25 ಏಜ್ ಅವರಾಗಿರ್ತಾರೆ, ಅಂದರೆ ಜೆನ್ಜಿ ಅವರು. ಸೊ ಇದು ಭಾರತದ ಸೋಷಿಯಲ್ ಮೀಡಿಯಾ ಇತಿಹಾಸದಲ್ಲೇ ಅತ್ಯಂತ ವೇಗವಾಗಿ ಬೆಳೆದ ಪೊಲಿಟಿಕಲ್ ಮೂವ್ಮೆಂಟ್ಗಳಲ್ಲಿ ಒಂದು ಅಂತ ಹೇಳ್ಬೋದು. ಇದರಲ್ಲಿ ಕೆಲವೊಂದು ಕಾಂಟ್ರವರ್ಸೀಸು ಇದ್ದಾವೆ. ಕೆಲವರು CJP ಕೇವಲ ಸೆಟೈರ್ ಅಲ್ಲ ಎಂದು ಆರೋಪಿಸ್ತಾರೆ. ಅಭಿಜಿತ್ ದೀಪ್ಕೆ ಅವರ ಹಿಂದಿನ ರಾಜಕೀಯ ಸಂಬಂಧಗಳ ಬಗ್ಗೆ ಪ್ರಶ್ನೆಗಳೇ ಇದ್ದಿದ್ದಾವೆ. ಏನಂತ? ಅವರು ಆಮ್ ಆದ್ಮಿ ಪಾರ್ಟಿಯವರಾಗಿದ್ದರು ಅಂತ. ಆದರೆ ಅವರು ಸ್ಪಷ್ಟವಾಗಿ ಹೇಳಿದರು, ಇದು ಯಾವುದೇ ರಾಜಕೀಯ ಪಕ್ಷದ ಪರ ಅಥವಾ ವಿರೋಧದ ಮೂಮೆಂಟ್ ಅಲ್ಲ, ಇದು ಇವರ ಧ್ವನಿ. CJPಯ 5 ಮೇನ್ ಪೊಲಿಟಿಕಲ್ ಅಜೆಂಡಾಗಳು ಏನಿದಾವೆ ಅನ್ನೋದನ್ನು ಕೂಡ ಒಮ್ಮೆ ತಿಳ್ಕೊಂಡ್ಬಿಡೋಣ. ಮೊದಲನೇದು, ರಿಟೈರ್ಡ್ ಜಡ್ಜಸ್ಗೆ ಪೊಲಿಟಿಕಲ್ ಪೋಸ್ಟ್ ಬೇಡ. ಚೀಫ್ ಜಸ್ಟಿಸ್ ಹಾಗೂ ಸೀನಿಯರ್ ಜಡ್ಜ್ ರಿಟೈರ್ಮೆಂಟ್ ನಂತರ ರಾಜ್ಯಸಭಾ ಮೆಂಬರ್ಶಿಪ್ ಕೊಡಬಾರದು ಅಥವಾ ಪೊಲಿಟಿಕಲ್ ಅಪಾಯಿಂಟ್ಮೆಂಟ್ಸ್ ಕೂಡ ಆಗಬಾರ್ದು. ಸೊ ಎರಡನೇ ಪಾಯಿಂಟ್, ಯೂನಿಯನ್ ಕ್ಯಾಬಿನೆಟ್ನಲ್ಲಿ 50% ವಿಮೆನ್ ರಿಸರ್ವೇಷನ್ ಪಾರ್ಟಿಯ ಡಿಮ್ಯಾಂಡ್ ಆಗಿದೆ. ಕೇಂದ್ರ ಸಚಿವ ಸಂಪುಟದ ಅರ್ಧಕ್ಕಿಂತ ಹೆಚ್ಚು ಅಲ್ಲ, ಕಮ್ಮಿ ಅಲ್ಲ, ಸರಿಯಾಗಿ 50% ಸ್ಥಾನಗಳು ಮಹಿಳೆಯರಿಗೆ ಇರಬೇಕು. ಸೊ ಇದರಿಂದ ಮಹಿಳೆಯರು ರಾಜಕೀಯದಲ್ಲಿ ಹೆಚ್ಚು ಪ್ರಾತಿನಿಧ್ಯ ಪಡೆಯುತ್ತಾರೆ ಎಂದು ಪಕ್ಷ ಹೇಳ್ತಾ ಇದೆ. ಮೂರನೇ ಪಾಯಿಂಟ್, ಪಾರ್ಟಿ ಡಿಫೆಕ್ಷನ್ ಮಾಡಿದರೆ 20 ವರ್ಷ ಬ್ಯಾನ್. ಸೊ ಒಂದು ಪಾರ್ಟಿಯಿಂದ ಮತ್ತೊಂದು ಪಾರ್ಟಿಗೆ ಹೋಗುವ ರಾಜಕಾರಣಿಗಳು 20 ವರ್ಷಗಳ ಕಾಲ ಎಲೆಕ್ಷನ್ನಲ್ಲಿ ಕಂಟೆಸ್ಟ್ ಮಾಡಬಾರದು. ಇದು CJP ಹೇಳ್ತಾ ಇರೋದು. ಇವರ 4ನೇ ಪಾಯಿಂಟ್, ಯೂತ್ ಸೆಂಟ್ರಿಕ್ ಗವರ್ನೆನ್ಸ್ ಪಕ್ಷದ ಮುಖ್ಯ ಕಾಳಜಿಗಳು ಏನಿವು? ಉದ್ಯೋಗ ಸೃಷ್ಟಿ, ಎಜುಕೇಷನ್ ಕಾಸ್ಟ್ ಕಡಿಮೆ ಮಾಡುವುದು, ಯುವಕರಿಗೆ ಅವಕಾಶಗಳು, ರಾಜಕೀಯದಲ್ಲಿ ಇವರ ಪಾರ್ಟಿಸಿಪೇಷನ್. 5ನೇ ಪಾಯಿಂಟ್, ಹೆಚ್ಚು ಡೆಮೊಕ್ರಾಟಿಕ್ ಪಾರ್ಟಿಸಿಪೇಷನ್ ಯುವಕರಿಗಾಗಿರಬೇಕು. ವೋಟ್ ಮಾಡಬೇಕು, ಪಬ್ಲಿಕ್ ಡಿಸ್ಕಷನ್ಸ್ನಲ್ಲಿ ಭಾಗವಹಿಸಲೇಬೇಕು, ರಾಜಕೀಯದ ಬಗ್ಗೆ ಆಸಕ್ತಿ ಹೊಂದಲೇಬೇಕು. ಇವೆಲ್ಲ CJP ಪ್ರಸ್ತಾಪಿಸ್ತಾ ಇದೆ. ಇವರ ಪಾರ್ಟಿ ಸ್ಲೋಗನ್ ಏನಾಗಿದೆ? ಇವರ ಅಫಿಷಿಯಲ್ ಸ್ಲೋಗನ್ ಬಂದ್ಬಿಟ್ಟು ವಾಯ್ಸ್ ಆಫ್ ದ ಲೇಜಿ ಆ್ಯಂಡ್ ಅನ್ಎಂಪ್ಲಾಯ್ಡ್. ಸೊ ಇವರ ಮೋಟೋ ಏನಿದೆ? ಸೆಕ್ಯುಲರ್, ಸೋಷಲಿಸ್ಟ್, ಡೆಮೋಕ್ರೆಟಿಕ್ ಆ್ಯಂಡ್ ಲೇಜಿ. ಸೊ ಫೈನಲ್ ಕನ್ಕ್ಲೂಷನ್, ಕಾಕ್ರೋಚ್ ಜನತಾ ಪಾರ್ಟಿ ಮೊದಲು ಒಂದು ಮೀಮ್ ಆಗಿ ಶುರುವಾಗಿರ್ಬೋದು, ಆದರೆ ಇವತ್ತು ಅದು ಭಾರತದ ಲಕ್ಷಾಂತರ ಯುವರ ನಿರಾಸೆ. ಫೈನಲ್ ಕನ್ಕ್ಲೂಷನ್, ಕಾಕ್ರೋಚ್ ಜನತಾ ಪಾರ್ಟಿ ಮೊದಲು ಒಂದು ಮೀಮ್ ಆಗಿ ಶುರುವಾಗಿರ್ಬೋದು, ಆದರೆ ಇವತ್ತು ಅದು ಭಾರತದ ಲಕ್ಷಾಂತರ ಯುವರ ನಿರಾಸೆ, ಅಸಮಾಧಾನ ಮತ್ತು ಆಸೆಗಳನ್ನು ಪ್ರತಿಬಿಂಬಿಸುವ ವೇದಿಕೆ ಆಗಿದೆ. ನಿರುದ್ಯೋಗ, ಎಜುಕೇಷನ್ ಕಾಸ್ಟ್, ಇನ್ಫ್ಲೇಷನ್ ಮತ್ತು ಪೊಲಿಟಿಕಲ್ ರಿಪ್ರೆಸೆಂಟೇಷನ್ ಥರ ಸಮಸ್ಯೆಗಳನ್ನು ಹ್ಯೂಮರ್ ಮತ್ತು ಸೆಟೈರ್ ಮೂಲಕ ದೇಶದ ಗಮನಕ್ಕೆ ತಂದಿರುವುದು ಇದರ ದೊಡ್ಡ ಸಾಧನೆ. ಇದು ಕೇವಲ ಸೋಷಿಯಲ್ ಮೀಡಿಯಾ ಟ್ರೆಂಡ್ ಆಗಿ ಉಳಿದುಕೊಳ್ಳುತ್ತೋ ಅಥವಾ ಮುಂದಿನ ದಿನಗಳಲ್ಲಿ ದೊಡ್ಡ ಪೊಲಿಟಿಕಲ್ ಫೋರ್ಸ್ ಆಗಿ ಬೆಳೆಯುತ್ತಾ? ಅದನ್ನು ಕೇವಲ ಕಾಲ ಮಾತ್ರ ಹೇಳಬಹುದು. ಒಂದು ಕೋಟ್ ಕಮೆಂಟಿಂದ ಶುರುವಾಗಿ ಕೇವಲ ಕೆಲವೇ ದಿನಗಳಲ್ಲಿ ಕೋಟ್ಯಾಂತರ ಜನರನ್ನು ತಲುಪಿದ ಕಾಕ್ರೋಚ್ ಜನತಾ ಪಾರ್ಟಿ ಕತೆ ಇಂದಿನ ಡಿಜಿಟಲ್ ಯುಗದಲ್ಲಿ ಸೋಷಿಯಲ್ ಮೀಡಿಯಾ ಶಕ್ತಿಯನ್ನು ತೋರಿಸ್ತಾ ಇದೆ. ನಿಮ್ಮ ಅಭಿಪ್ರಾಯ ಏನು? ಇದು ಕೇವಲ ಮೀಮ್ ಮೂಮೆಂಟ್ನ ಅಥವಾ ಭಾರತದ ಯುವರ ನಿಜವಾದ ಅಸಮಾಧಾನದ ಪ್ರತಿಬಿಂಬನ? ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ.